ನಮ್ಮ ಬೆಂಗಳೂರಿನ ಸಂಚಾರಿ ಜೀವನಾಡಿ ಅಂದರೆ ಅದು ನಮ್ಮ BMTC. ಕೆಲವರಿಗಂತೂ BMTC ಅಂದರೆ ಅಚ್ಚುಮೆಚ್ಚು, ಇನ್ನೂ ಕೆಲವರಿಗೆ ಅಷ್ಟಕ್ಕಷ್ಟೇ. ಈಗ ಇದೇ BMTC ಬಸ್ ಒಂದು ಸಿಂಗಾರ ಸಿರಿಯೇ ಅನ್ನೋ ಹಾಗೆ ಜಗಮಗ ಅಂತ ಸಿಂಗಾರಗೊಂಡಿದೆ. ಇದೇನು ಬಸ್ಸು ಗಾರ್ಡನ್ನು ಡೌಟ್ ಶುರುವಾಗಿದೆ. ಅರೆ ಏನಿದು ಬಸ್ ಗಾರ್ಡನ್ ಅಂತೀರಾ? ಈ ಸ್ಟೋರಿ ನೋಡಿ. ನಮ್ ಬಸ್ಸು ಸಿಂಗಾರ ಸಿರಿಯೇ ಅಂತ ಜಗಮಗ. BMTC ಬಸ್ಸಿನಲ್ಲಿ ಅರಳಿದ ಹಚ್ಚ ಹಸಿರ ತೋಟ. ಚಾಲಕನ ಹಸಿರು ಪ್ರೀತಿಗೆ ಪ್ರಯಾಣಿಕರು ಫಿದಾ. ಬೆಂಗಳೂರು ನಗರ ಸಾರಿಗೆಯು ಲಕ್ಷಾಂತರ ಜನರ ಜೀವನಾಡಿಯಾಗಿದೆ. ನಿತ್ಯ ಉದ್ಯೋಗ, ಇತರ ಕೆಲಸ, ವಿದ್ಯಾಭ್ಯಾಸ, ಆಸ್ಪತ್ರೆ ಹೀಗೆ ಅನೇಕ ಕಾರಣಗಳಿಗೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ಗಳು ಆಸರಿಯಾಗಿದೆ. ಇಂತಹ ಬಸ್ ಓಡಿಸುವ ಬಸ್ ಚಾಲಕರೊಬ್ಬರು ಮನೆಗೆ ಆಸರಿ ಆಗಿರುವಂತಹ ಬಸ್ ಅನ್ನ ತನ್ನ ಎರಡನೇ ಮನೆಯಾಗಿಸಿಕೊಂಡಿದ್ದಾರೆ. ಬಸ್ ಅನ್ನ ಹಸಿರುಮಯವಾಗಿಸಿದ್ದಾರೆ. ಇದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಬೆಂಗಳೂರಿನಲ್ಲಿ ಈ ಬಸ್ ಒಳ ಹೋದ್ರೆ ಸಾಕು, ಇದೇನ್ ಬಸ್ಸಾ ಇಲ್ಲ ಉದ್ಯಾನವನವ ಅಂತ ಪ್ರಯಾಣಿಕರು ಕನ್ಫ್ಯೂಸ್ ಆಗ್ತಾರೆ. ಅಷ್ಟರ ಮಟ್ಟಿಗೆ ಬಸ್ಸನ್ನ ಹಸಿರಿನಿಂದ ಸಿಂಗಾರಗೊಳಿಸಲಾಗಿದೆ. ಬಸ್ ಚಾಲಕ ಮುಂಬದಿ ಬಳಿ ಹೂಕುಂಡಗಳನ್ನ ಇಡಲಾಗಿದೆ. ಚಂದದ ಹೂವಿನ ಗಿಡಗಳ ಕುಂಡವನ್ನ ಪ್ರತಿ ಸೀಟಿನ ಪಕ್ಕದಲ್ಲೂ ಕೂಡ ಇಡಲಾಗಿದೆ. ಒಳಗಡೆ ಬರ್ತಿದ್ದಂತೆ ಸಾಲು ಸಾಲಾಗಿ ಕಾಣುವ ಹೂವು ಗಿಡಗಳು ಪ್ರಯಾಣಿಕರನ್ನ ಆಕರ್ಷಿಸುತ್ತವೆ. ಇನ್ನು ಈ ಹಸಿರು ಬಸ್ ವಾತಾವರಣ ಬಸ್ ರಾಜೇಶ್ವರಿ ನಗರ ಡಿಪೋ 21ಕ್ಕೆ ಸೇರಿದ್ದು. RR ಡಿಪೋ ಚಾಲಕ ಬಸವರಾಜ್ ಅವರು ತಮ್ಮ KA 57F 5779 ಬಸ್ ಅನ್ನ ಎರಡನೇ ಮನೆಯಂತೆ ಪರಿಗಣಿಸಿದ್ದಾರೆ. ಈ ಹಿಂದೆ ಕೂಡ ಹಳೆಯ ಬಸ್ ಅಲ್ಲಿ 80 ಗಿಡವನ್ನ ಇರಿಸಲಾಗಿತ್ತು. ಇದೀಗ ಹೊಸ ಬಸ್ನಲ್ಲಿ ಸುಮಾರು 30ಕ್ಕೂ ಹೆಚ್ಚು ಗಿಡಗಳನ್ನ ಇರಿಸಿರೋದು ಪ್ರಯಾಣಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಮ್ಮ ಸಹೋದ್ಯೋಗಿಯಾದಂತ ಬಸವಣ್ಣ ಅವರು ಈ ಕಾರ್ಯಕ್ರಮ ನೋಡ್ಕೊಳ್ತಾರೆ. ಗಿಡಗಳನ್ನ ಏನಪ್ಪಾ ಇದ್ರ ಉದ್ದೇಶ ಅಂದ್ರೆ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಿ ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸಿ ಅವರು ಕೂಡ ಮನೆ ಹತ್ರ ಖಾಲಿ ಜಾಗ ಇರೋದ್ರಲ್ಲಿ ಪರಿಸರನ ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಹೋದ್ಯೋಗಿಯಾದ ಬಸವಣ್ಣನವರು ಎರಡು ಮಾತುಗಳನ್ನೆಲ್ಲ ಅವರಿಗೆ ತಿಳಿಸ್ತಾರೆ. ಹಾಗೂ ನಮ್ಮ ಇದಕ್ಕೆಲ್ಲ ಬೆನ್ನೆಲುಬಾಗಿ ನಮ್ಮ ಘಟಕದ ಪ್ರದೀಪ್ ಸರ್ ಅವರು ಕೂಡ ಬೆನ್ನೆಲುಬಾಗಿ ಸಹಾಯ ಮಾಡ್ತಾರೆ. ಬಸ್ನಲ್ಲಿ ಎರಡೂ ಬದಿಯ ಸೀಟುಗಳ ಸಾಲಿನಲ್ಲಿ 3 ನಡುವೆ ಅಲ್ಲಲ್ಲಿ ಪ್ರಯಾಣಿಕರಿಗೆ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಪ್ರಯಾಣಿಕರಿಗೆ ಬಾಟಲಿ ನೀರನ್ನೇ ಇಟ್ಟಿದ್ದು ಪ್ರತಿ ಟ್ರಿಪ್ ಆದ ಬಳಿಕ ಬಾಟಲಿ ನೀರು ತುಂಬಿಸಿಕೊಂಡು ಮತ್ತೆ ಅದೇ ರೀತಿ ಜೋಡಿಸ್ತಾ ಇದ್ದು ನಿತ್ಯ ಹೂಕುಂಡಗಳಿಗೆ ನೀರೆರೆದು ಪೋಷಣೆ ಮಾಡ್ತಿದ್ದಾರೆ. ಈ ಭಾಗದ ಪ್ರಯಾಣಿಕರು ಬಸ್ ನೋಡಿ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಬಸ್ ಚಾಲಕರ ಹಸಿರು ಪ್ರೇಮಕ್ಕೆ ಸೆಲ್ಯೂಟ್ ಹೊಡಿತಿದ್ದಾರೆ. ಇತ್ತ ಶೀಘ್ರವೇ ಬಸ್ಗಳಲ್ಲಿ ಇನ್ನಷ್ಟು ಗಿಡಗಳನ್ನ ಇಟ್ಟು ಸಿಂಗರಿಸೋಕೆ ಚಾಲಕ ಬಸವರಾಜ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ತುಂಬಾ. ಬಿಕಾಸ್ ಯೂಶಲಿ ಈ ಟೈಮಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ ತುಂಬಾ ರಶ್ ಇರುತ್ತೆ. ಆ್ಯಂಡ್ ದೆನ್ ಎಲ್ಲ ಕಡೆ ಇದರ ಟಿಕೆಟ್ಸ್ ಏನಾದರೂ ಪ್ಲಾಸ್ಟಿಕ್ ಬಿದ್ದಿರುತ್ತೆ. ಇಟ್ ಈಸ್ ನೈಸ್ ವೆನ್ ಎಂಟರ್ ಆದಾಗ ಒಂಥರ ಎನ್ವಿರಾನ್ಮೆಂಟ್ ಚೆನ್ನಾಗಿತ್ತು ಡೆಫಿನೆಟ್ಲಿ. ಅಂದರೆ ಇಟ್ಸ್ ವೆರಿ ಇನ್ನೋವೇಟಿವ್, ಇಷ್ಟ ಆಯಿತು. ಅವ್ರು ತಗೊಂಡಿರೋ ಇನಿಷಿಯೇಟಿವ್ ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಮತ್ತು ಕೂತಿದ್ದಾಗ ಮಾತಾಡ್ಕೊಳ್ತಿದ್ರು, ನಮ್ಮ ಗಾಡಿ ಅಂತಲೇ ಮಾತಾಡ್ತಿದ್ರು. ಅದೊಂಥರ ಖುಷಿ ಆಯಿತು. ಅವ್ರು ನಮಗೋಸ್ಕರ ವರ್ಕ್ ಮಾಡ್ತಿದ್ದಾರೆ ಅಂದರು. ಅವ್ರು ವರ್ಕ್ ಮಾಡೋ ಗಾಡಿನ ಅವ್ರದ್ದೇ ಅಂತ ಅಂದ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂದರೆ ತುಂಬಾ ಒಳ್ಳೆ ಕೆಲಸ. ಒಟ್ನಲ್ಲಿ ಇದೇನು ನಮ್ ಬಸ್ಸಾ, BMTCಗೆ ಸೇರಿದಲ್ವಾ, ಬಸ್ ಹೇಗಿದ್ರೆ ನಮಗೇನು ಅಂತ ಕಾಟಾಚಾರಕ್ಕೆ ಬಸ್ ಓಡಿಸುವ ಕೆಲ ಚಾಲಕರ ಮಧ್ಯೆ ಇದು ನಮ್ಮ ಬಸ್ಸು ಅನ್ನೋ ಭಾವನೆಯಲ್ಲಿ ಬಸ್ ಅನ್ನ ಹಸಿರಿನಿಂದ ತುಂಬಿಸಿರುವ ಚಾಲಕನ ಪರಿಸರ ಪ್ರೇಮ ಹೀಗೆ ಮುಂದುವರಿಯಲಿ ಅನ್ನೋದೇ ನಮ್ಮ ಆಶಯ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.